ತ್ರಿವರ್ಣ ತಾರಾಲಯಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ನಟಿ ಸಮಂತಾ ವಿಚ್ಛೇದನ ಪಡೆದಿದ್ದು, ನಾಗಚೈತನ್ಯ ಮತ್ತೊಂದು ಮದುವೆಯಾಗಿದ್ದು ಎಲ್ಲವೂ ಗೊತ್ತೇ ಇದೆ. ಅದು ಹಳೆ ಮಾತಾಗಿದೆ. ಸಮಂತಾ ಸಿನಿಮಾ, ವೆಬ್ ಸೀರೀಸ್ ಅಂತ ಬ್ಯುಸಿ ಆಗಿದ್ದಾರೆ. ಇತ್ತ ಮಾಜಿ ಪತಿಯೇನು ಮದುವೆಯಾಗಿ ಹಾಯಾಗಿದ್ದಾರೆ. ಆದ್ರೆ ಸ್ಯಾಮ್ ಒಬ್ಬಂಟಿಯಾಗಿರೋದು ಅಭಿಮಾನಿಗಳಿಗೂ ಇಷ್ಟ ಇಲ್ಲ. ಖುದ್ದು ಸಮಂತಾಗೂ ಏಕಾಂತ ಒಪ್ತಾ ಇಲ್ಲ. ಸೊ ಇದಕ್ಕೆ ಮತ್ತೊಂದು ಮದುವೆ ಅನ್ನೋ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆನ್ನುವ ವದಂತಿಗಳು ಸಿನಿ ಲೋಕದಲ್ಲಿ ಹರಿದಾಡ್ತಾ ಇದೆ. ಸದ್ಯ ಸಿನಿ ಅಂಗಡದಲ್ಲಿ ಹರಿದಾಡ್ತಿರೋ ವದಂತಿ ಪ್ರಕಾರ ಸಮಂತಾ ಒಂಟಿಯಲ್ಲ, ಸ್ಯಾಮ್ಗೊಬ್ಬ ಗೆಳೆಯ ಸಿಕ್ಕಿಬಿಟ್ಟಿದ್ದಾನಂತೆ. ಸ್ಯಾಮ್ ಬದುಕಲ್ಲಿ ಚೈತು ಮುಗಿದು ಹೋದ ಅಧ್ಯಾಯ. ಸೊ ಇನ್ಮುಂದೆ ಸ್ಯಾಮ್ ಕೂಡ ಹೊಸ ಪಾರ್ಟ್ನರ್ ಹುಡುಕಿಕೊಳ್ಳಲಿ, ಮೂವ್ ಆನ್ ಆಗ್ಲಿ ಅಂತ ಈಕೆಯ ಫ್ಯಾನ್ಸ್ ಕೇಳಿಕೊಳ್ತಾನೆ ಇದ್ರು. ಖುದ್ದು ಸಮಂತಾ ಕೂಡ ನಾನು ಒಬ್ಬಂಟಿಯಾಗಿ ಇರಲಾರೆ, ನನಗೂ ಒಬ್ಬ ಗೆಳೆಯ ಬೇಕು ಅಂತ ಹೇಳಿಕೊಂಡಿದ್ರು. ಇದೀಗ ಸಮಂತಾಗೆ ಹೊಸ ಗೆಳೆಯ ಸಿಕ್ಕಾಗಿದೆ ಅನ್ನೋ ಸುದ್ದಿ ಸಿನಿ ದುನಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಸಮಂತಾಗೆ ಸಿಕ್ಕೇ ಬಿಟ್ನ ಗೆಳೆಯ, ವಿವಾಹಿತನ ಜೊತೆಗೆ ಎರಡನೇ ಅಧ್ಯಾಯ. ಬಯಲಾಯ್ತು ಸ್ಯಾಮ್ ಸೆಕೆಂಡ್ ಲವ್ ಗುಟ್ಟು. ಎಸ್, ಸಮಂತಾ ನಟನೆಯ ಚಿತ್ರಗಳು ಬರ್ಲಿ ಬಿಡ್ಲಿ, ಈ ಚೆಲುವೆಯಂತೂ ಸದಾ ಸುದ್ದಿಯಲ್ಲಿರ್ತಾರೆ. ಸಿನಿಮಾ ಮಾತ್ರವಲ್ಲ, ಆಗಾಗ ವೈಯಕ್ತಿಕ ಕಾರಣಗಳಿಗೂ ಸುದ್ದಿ ಆಗ್ತಲೇ ಇರ್ತಾರೆ. ಅದರಲ್ಲೂ ಸ್ಯಾಮ್ ವೈಯಕ್ತಿಕ ಬದುಕೆ ಕಲರ್ಫುಲ್ ಸಿನಿಮಾದಂತಿದೆ. ಮಾಜಿ ಪತಿ ನಾಗಚೈತನ್ಯ ಇತ್ತೀಚೆಗೆ ಶೋಭಿತಾ ಧೂಲಿಪಾಲ ಜೊತೆ ಎರಡನೇ ಮದುವೆಯಾಗಿ ಹೊಸ ಬದುಕು ಶುರು ಮಾಡಿದ್ದಾರೆ. ಮಾಜಿ ಪತಿ ಮದುವೆಯಾಗಿದ್ದೇ ತಡ, ಇತ್ತ ಸ್ಯಾಮ್ ಕೂಡ ಒಂದು ನಿರ್ಧಾರಕ್ಕೆ ಬಂದಿದ್ದಾರಂತೆ. ಹೌದು, ಚಿತ್ರಕಥೆ, ವೆಬ್ ಸರಣಿಗಳನ್ನ ನಿರ್ದೇಶನ ಮಾಡ್ತಾ ಇರುವ ನಿರ್ದೇಶಕನೊಟ್ಟಿಗೆ ಸಮಂತಾ ಪ್ರೀತಿಯಲ್ಲಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ. ಇತ್ತೀಚೆಗೆ ಸಮಂತಾ ಒಂದು ಇಂಟರ್ವ್ಯೂನಲ್ಲಿ ಭಾಗಿಯಾಗಿದ್ರು. ಸಂದರ್ಶನದ ಮಧ್ಯೆ ಸಮಂತಾ ವಾಟ್ಸಾಪ್ಗೆ ಸಂದೇಶವೊಂದು ಬಂತಂತೆ. ಅದು ಆಡಿಯೋ ಸಂದೇಶ. ಆ ಆಡಿಯೋ ಸಂದೇಶವನ್ನ ಸಂದರ್ಶನದ ನಡುವೆಯೇ ಸಮಂತಾ ಓಪನ್ ಮಾಡಿ ಕೇಳಿಸಿಕೊಂಡಿದ್ದಾರೆ. ಆ ಬಳಿಕ ಅವರ ಮುಖ ಚಹರೆಯೇ ಬದಲಾಯಿತಂತೆ. ಸಂದೇಶ ಕೇಳಿಸಿಕೊಂಡ ಬಳಿಕ ನಟಿ ನಾಚಿ ನೀರಾದ್ರಂತೆ. ಆ ಬಳಿಕ ಇನ್ನಷ್ಟು ಉತ್ಸಾಹದಿಂದ ಸಂದರ್ಶನವನ್ನ ಮುಂದುವರೆಸಿದ್ರಂತೆ. ಅಲ್ಲೇ ಇದ್ದವರ ಪ್ರಕಾರ ಆ ಸಂದೇಶ ಒಬ್ಬ ಯುವ ನಿರ್ದೇಶಕನದ್ದು. ಆ ಯುವ ನಿರ್ದೇಶಕ ಬೇರ್ಯಾರು ಅಲ್ಲ, ದಿ ಫ್ಯಾಮಿಲಿ ಮ್ಯಾನ್ ಡೈರೆಕ್ಟರ್ ರಾಜ್. ಸಿಟಾಡೆಲ್ ಹನಿ ಬನಿ ಸೀರೀಸ್ ಮೂಲಕವೂ ಮತ್ತಷ್ಟು ಫ್ಯಾನ್ಸ್ಗೆ ಹತ್ತಿರವಾಗ್ತಿದ್ದಾರೆ. ಆದ್ರೆ ಈಗ ನಟಿ ಮತ್ತೆ ಲವ್ ಅಲ್ಲಿ ಬಿದ್ದಿದ್ದಾರೆ ಎನ್ನಲಾಗಿದೆ. ಸ್ಯಾಮ್ ರಾಜ್ ನಿಡಿಮೋರ್ ಜೊತೆ ಡೇಟಿಂಗ್ ಮಾಡ್ತಿದ್ದಾರಂತೆ. ಸಮಂತಾ ನಟಿಸಿದ ಮೊದಲ ವೆಬ್ ಸರಣಿ ದಿ ಫ್ಯಾಮಿಲಿ ಮ್ಯಾನ್ ಇವರೇ ನಿರ್ದೇಶನ ಮಾಡಿದ್ರು. ಅದರ ಹೊರತಾಗಿ ಗನ್ಸ್ ಅಂಡ್ ಗುಲಾಬ್ಸ್, ಫರ್ಜಿ, ಇನ್ನು ಕೆಲವು ವೆಬ್ ಸರಣಿಗಳನ್ನ ನಿರ್ದೇಶನ ಮಾಡಿದ್ದಾರೆ. ಸಮಂತಾ ನಟಿಸಿದ ಮೊದಲ ವೆಬ್ ಸರಣಿ ದಿ ಫ್ಯಾಮಿಲಿ ಮ್ಯಾನ್ ಸರಣಿಯನ್ನ ಇವರೇ ನಿರ್ದೇಶನವನ್ನ ಮಾಡಿದ್ರು. ಸೂಪರ್ ಹಿಟ್ ದಿ ಫ್ಯಾಮಿಲಿ ಮ್ಯಾನ್ ಡೈರೆಕ್ಷನ್ ಮಾಡಿದ್ದು ರಾಜ್ ಅಂಡ್ ಡಿಕೆ ಜೋಡಿ. ಹಸಲಿಗೆ ಮೊದಲ ಭಾಗ ಸಿಕ್ಕಾಪಟ್ಟೆ ಮೆಚ್ಚಿದ ಸಮಂತಾ ಈ ಸರಣಿಯ ಎರಡನೇ ಸೀಸನ್ ನಲ್ಲಿ ನಟನೆ ಮಾಡಿದ್ರು. ಅದೇ ಸಮಯದಲ್ಲಿ ಸ್ಯಾಮ್ ಮತ್ತು ಚೈತು ಸಂಬಂಧ ಮುರಿದು ಬಿದ್ದಿತ್ತು. ರಾಜ್ ಜೊತೆ ಒಳ್ಳೆಯ ಸ್ನೇಹ ಸಂಬಂಧ ಮೂಡಿತ್ತು. ಆ ಸಲುಗೆ ಚಿಗರಿ ಪ್ರೀತಿಯಾಗಿದೆ ಅನ್ನೋದೇ ಈಗ ಬಿಸಿ ಬಿಸಿ ಸುದ್ದಿ. ಅಂದಹಾಗೆ ಸದ್ಯ ಸಮಂತಾ ನಟಿಸ್ತಿರೋ ರಕ್ತ ಬ್ರಹ್ಮಾಂಡ ಸೀರೀಸ್ ಅನ್ನ ಇದೇ ರಾಜ್ ಡಿಕೆ ನಿರ್ಮಾಣ ಮಾಡ್ತಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಜೊತೆಗೆ ಕೆಲಸ ಮಾಡ್ತಿರೋ ರಾಜ್ ಅಂಡ್ ಸಮಂತಾ ಪ್ರೀತಿಲಿ ಬಿದ್ದಿದ್ದಾರೆ ಅಂತಿವೆ ಮೂಲಗಳು. ಆದ್ರೆ ಅಚ್ಚರಿ ಅಂದ್ರೆ ರಾಜ್ಗೆ ಹಿಂದೆ ಮದುವೆ ಆಗಿದೆಯಂತೆ. ಮೂಲಗಳ ಪ್ರಕಾರ ಸ್ಯಾಮ್ ಜೊತೆ ಸಲುಗೆ ಉಳಿದ ನಂತರ ರಾಜ್ ಕೂಡ ವಿಚ್ಛೇದನ ಕೊಡೋದಕ್ಕೆ ಮುಂದಾಗಿದ್ದಾರಂತೆ. ಈ ವರದಿಯು ಆಘಾತಕಾರಿಯಾಗಿದ್ರೂ ಅದರ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಸಮಂತಾ ಹೊಸ ಲೈಫ್ ಆರಂಭಿಸೋದು ಓಕೆ, ಆದ್ರೆ ಇದಕ್ಕಾಗಿ ರಾಜ್ ದಾಂಪತ್ಯವನ್ನ ಮುರಿಯಬೇಕಿತ್ತ ಅಂತ ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ನಾಗಚೈತನ್ಯ ಫ್ಯಾನ್ಸ್ ಅಂತೂ ರಾಜ್ ಜೊತೆಗೆ ಒಂದಾಗ್ಲಿಕ್ಕಂತಲೇ ಸಮಂತಾ ಚೈತುಗೆ ಡಿವೋರ್ಸ್ ಕೊಟ್ರು ಅಂತ ಮಾತಾಡಿಕೊಳ್ತಿದ್ದಾರೆ. ಒಟ್ಟಾರೆ ರಾಜ್ ಮತ್ತು ಸಮಂತಾ ರಿಲೇಶನ್ಶಿಪ್ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಈ ಬಗ್ಗೆ ಸುಂದರಿ ಸಮಂತಾ ಏನ್ ಹೇಳ್ತಾರೆ ಅನ್ನೋದೇ ಸದ್ಯದ ಕುತೂಹಲ.